ಬೆಳಗ್ಗೆ ನಾನು ಎದ್ದು ರೆಡಿ ಆಗೋ ಅಷ್ಟರಲ್ಲಿ 5:30 ಆಗಿತ್ತು. ಏನಪ್ಪ ಬೆಳಗ್ಗೆ ಎದ್ದು ಗಡಿಯಾರ ತೋರಿಸ್ತಾನೆ ಅಂತ ಅನ್ಕೊಂಡ್ರ, ಇವತ್ತು ಏಕಾದಶಿ ಇರೋದ್ರಿಂದ ನಾನು ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಮ್ಮ ನಂಗೆ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಟ್ರು. ನಾನು ದೇವ್ರಿಗೆ ಫಸ್ಟ್ ಗಂಧದ ಕಡಿ ಎತ್ತಿ ಪೂಜೆ ಮಾಡಿ ಮತ್ತೆ ಮಂಗಳಾರತಿನ ಮಾಡಿ ಅಲ್ಲಿಂದ ನಾನು ಹೊಟ್ಟೆ. ಇವತ್ತು ದೇವಸ್ಥಾನಕ್ಕೆ ನಾನು ನಮ್ಮ ಅಕ್ಕ ಮತ್ತೆ ಅವರ ಅಮ್ಮ ಕೂಡ ಹೋಗ್ತಾ ಇದೀವಿ. ಫಸ್ಟ್ ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ತಾರಕ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋದ ತಕ್ಷಣ ಹಳ್ಳಿ ಮಲಕ್ಕೆ ಪೂಜೆ ಮಾಡಿ 9 ರೌಂಡ್ ಪ್ರದಕ್ಷಿಣೆ ಹಾಕಿ, ಇವತ್ತು ಏಕಾದಶಿ ಇರೋದ್ರಿಂದ ಹಳ್ಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ನಾನು ಕೂಡ 9 ಪ್ರದಕ್ಷಿಣೆ ಹಾಕಿ ಆ ನಂಬಿಕೆನ ನಿಜ ಮಾಡಪ್ಪ ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಂದ ಗರ್ಭಗುಡಿಗೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ನಮ್ಮ ಫೇವರೇಟ್ ದೇವರಾದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಆಂಜನೇಯನ್ಗೆ ಒಂದು ನಮಸ್ಕಾರನ ಹೊಡೆದು ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಮೇನ್ ರೋಡ್ ಅಲ್ಲಿರೋ ನಮ್ಮ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ HD ಕೋಟೆಯ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಏಕಾದಶಿ ಇರೋದ್ರಿಂದ ಪೂಜೆನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಯಾರು ಇನ್ನೂ ಹೋಗಿ ದೇವರ ದರ್ಶನವನ್ನು ಇನ್ನೂ ಪಡೆದಿಲ್ಲ, ಈಗಲೇ ಹೋಗಿ ದೇವರ ದರ್ಶನವನ್ನು ಪಡೀರಿ. ತುಂಬಾನೇ ಚೆನ್ನಾಗಿದೆ. ನಾನಂತೂ ಹೋಗಿ ದೇವರ ದರ್ಶನವನ್ನು ಪಡೆದಾಗಿದೆ. ಯಾರಿಗೆ ಈ ದೇವ್ರನ್ನ ನೋಡಕ್ಕೆ ಇಷ್ಟು ದೂರ ಬರಕ್ಕಾಗಲ್ಲ ಅನ್ನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವಿಡಿಯೋ ಮಾಡಿದೀನಿ, ವಿಡಿಯೋದಲ್ಲಿ ನೋಡ್ಕೊಂಡು ಒಂದ್ ಕೈ ಮುಕ್ಕೋಗ್ಬಿಟ್ರೆ ದೇವ್ರು ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಬೆಳಗಿನ ಜಾವ 6:30 ಆದ್ರೂ ಕ್ಯೂ ಮಾತ್ರ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಆದಷ್ಟು ನೀವೇನಾದ್ರೂ ಹೋಗ್ತೀನಿ ಅಂತಂದ್ರೆ ಬೇಗನೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ಜೊತೆಗೆ ಪ್ರಸಾದವನ್ನು ಕೊಡ್ತಾರೆ, ಪ್ರಸಾದನ ತಿನ್ಕೊಂಡು ಕೊಟ್ಟಿರೋ ಪ್ರಸಾದನ ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದು ಫಾಲೋ ರಿಕ್ವೆಸ್ಟ್ ಕೊಟ್ಬಿಟ್ರೆ ಇದಕ್ಕಿಂತ ಭಾಗ್ಯ ಯಾವ್ದೂ ಇಲ್ಲ. ಈ ವರ್ಷ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 5K ಫಾಲೋವರ್ಸ್ ಕಂಪ್ಲೀಟ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಈ ಫಾಲೋವರ್ಸ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ವಿಡಿಯೋ ನೋಡ್ತಿದ್ದವರು ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ನಮ್ಮ ವನಸಿರಿ ನಾಡಿನ ಜನತೆ ನಿಮ್ಮ ವನಸಿರಿ ಹುಡುಗನ ಯಾವತ್ತೂ ಕೂಡ ಬಿಟ್ಕೊಡಲ್ಲ. ನೀವು ಫಾಲೋ ಮಾಡ್ತಾ ನಿಮ್ ಜೊತೆಲಿರೋ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಫಾಲೋ ಮಾಡಕ್ಕೆ ಹೇಳಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ.